ಒಂದು ಶುರು ಮಾಡೋಕ್ಕೆ ಮುಂಚೆ ಯಾವ ರೀಸನ್ಗೋಸ್ಕರ ಮಾಡ್ತಾ ಇದ್ದೀವಿ, ಶುರು ಮಾಡ್ತಾ ಇದ್ದೀನಂದರೆ ಅದು ಇವಾಗ ಅವಶ್ಯಕತೆ ಇದೆಯಾ ಇಲ್ವಾ ನೋಡಬೇಕು. ಓಕೆ, ಶುರು ಮಾಡಿದ್ದೀನಿ ಅಂದರೆ ಇದು ಎಂಡ್ ಡೇಟು, ಎಂಡ್ ಟೈಮು, ಎಂಡ್ ಮಿನಿಟು ಎಷ್ಟು ತನಕ ನಾನು ಮಾಡಬೇಕು, ಈ 3 ಕ್ಯಾಲ್ಕುಲೇಷನ್ ಇರಬೇಕು ಪ್ರತಿಯೊಂದು ವಿಷಯ. ಆವಾಗ ಲೈಫ್ ನೀವು ಎಂಜಾಯ್ ಮಾಡ್ತೀರಿ. ಮೈಂಡು ಚೆನ್ನಾಗಿರಬೇಕು. ಯಾಕೆ ಮೈಂಡ್ ಚೆನ್ನಾಗಿರ್ಬೇಕಂದ್ರೆ ಈ ಶರೀರ ಮನಸ್ಸು ಮೇಲೆ ತುಂಬ ಡಿಪೆಂಡ್ ಆಗುತ್ತದೆ. ಈ ಶರೀರಕ್ಕೆ ಬರೋ ವ್ಯಾಧಿಗಳು ಸೈಕೋಸೊಮ್ಯಾಟಿಕ್. ಸೋಮ ಅಂದರೆ ಶರೀರ, ಸೈಕೋ ಅಂದರೆ ಮೈಂಡ್. ಮೈಂಡ್ ಚೆನ್ನಾಗಿದ್ರೇ ಶರೀರ ಚೆನ್ನಾಗಿರುತ್ತದೆ. ಶರೀರಕ್ಕೋಸ್ಕರ ನೀವು ಏನೇ ಮಾಡಿದ್ರೂ ಮೈಂಡ್ ಚೆನ್ನಾಗಿಲ್ಲ ಅಂದರೆ, ಮನಸ್ಸು ಚೆನ್ನಾಗಿಲ್ಲ ಅಂದರೆ ಶರೀರ ಚೆನ್ನಾಗಿರಲ್ಲ. ಶರೀರ ಚೆನ್ನಾಗಿಲ್ಲ ಅಂದರೆ ಮೈಂಡ್ ಕೆಟ್ಟೋಗುತ್ತದೆ. ಮೈಂಡ್ ಕೆಟ್ಟೋಗಿದೆ ಅಂದರೆ ಶರೀರನೂ ಕೆಟ್ಟೋಗುತ್ತೆ. ಇದು ನಮ್ಮ ಜವಾಬ್ದಾರಿ. ನಮ್ಮ ಮನಸ್ಸನ್ನು ನಾವು ಚೆನ್ನಾಗಿ ಇಟ್ಕೋಬೇಕು, ನಮ್ಮ ಶರೀರವನ್ನು ಚೆನ್ನಾಗಿ ಇಟ್ಕೋಬೇಕು. ಮಾಡ್ತಾ ಹೋಗಿ ಅದೇ ಬರುತ್ತೆ ಅಂದರೆ ಇಲ್ಲ. ಮೈಂಡನ್ನು ಬಿಡಬಾರದು. ಮೈಂಡನ್ನು ಆರ್ಗನೈಸ್ಡ್ ಆಗಿ ಇಟ್ಕೋಬೇಕು. ಅದು ಕ್ವಾಲಿಟಿ ಲೈಫ್ ಕೊಡುತ್ತದೆ. ಧ್ಯಾನಕ್ಕೆ ತುಂಬ ಉಪಯೋಗ